ಅಧ್ಯಾಯ 1 ಅಲ್ಲಿಂದ ಪ್ರಾರಂಭ ಮಾಡೋಣ. 1ನೇ ಅಧ್ಯಾಯ ಗ್ರಾಮ ಪಂಚಾಯಿತಿಗಳ ರಚನೆ. ಈ ಅಧ್ಯಾಯದಲ್ಲಿ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಓದ್ತೀವಿ. ಪಂಚಾಯಿತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ. ಅಂದ್ರೆ ಇಲ್ಲಿ ಒಂದು ಪಂಚಾಯಿತಿ ಪ್ರದೇಶ ಅಂತ ಆಗ್ಬೇಕಾದ್ರೆ ಏನೇನ್ ಮಾಡಬೇಕು, ಯಾವ ರೀತಿ ಕಂಡೀಷನ್ಸ್ ಇರ್ತವೆ, ಆಮೇಲೆ ಅವುಗಳನ್ನು ಹೇಗೆ ಸ್ಥಾಪನೆ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಗ್ರಾಮ ಪಂಚಾಯಿತಿ ರಚನೆ, ಒಂದು ಕ್ರಮಬದ್ಧವಾದಂತಹ ಗ್ರಾಮ ಪಂಚಾಯಿತಿ ಹೇಗೆ ರಚನೆ ಆಗುತ್ತೆ ಅನ್ನೋದು ಇದರಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸ್ಥಾಯಿ ಸಮಿತಿ ಮತದಾನ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ. ಸಾಕಷ್ಟು ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಇರ್ತವೆ, ಸ್ಥಾಯಿ ಸಮಿತಿಗಳು. ಈಗ ಗ್ರಾಮ ಪಂಚಾಯತಿ ಉದಾಹರಣೆಗೆ ಎಷ್ಟೋ ವಿಷಯಗಳು ಇರ್ತವೆ. ಈಗ ಅನುಸೂಚಿ 1ರಲ್ಲಿ ಕೊಟ್ಟಿರ್ತಾರಪ್ಪ. ಅದರಲ್ಲಿ ಕೆಲವು ವಿಷಯಗಳಿಗೆ ಕೆಲವು ಗ್ರೂಪಿಂಗ್ ಆಫ್ ಸಬ್ಜೆಕ್ಟ್ಸ್, ಉದಾಹರಣೆಗೆ ಕೃಷಿ, ತೋಟಗಾರಿಕೆ ಅವೆಲ್ಲನೂ ಕೂಡ ಸಾಮಾನ್ಯ ಸ್ಥಾಯಿ ಸಮಿತಿಗೆ. ಆ ರೀತಿ ಬೇರೆ ಬೇರೆ ತರ ಇರುತ್ತೆ. ಅವುಗಳ ಬಗ್ಗೆ ನಾವು ಮುಂದೆ ಪ್ರಕರಣ 61ರಲ್ಲಿ ಮತ್ತು ಇತರ ಪ್ರಕರಣಗಳಲ್ಲಿ ವಿವರವಾಗಿ ಚರ್ಚೆ ಮಾಡೋಣ. ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಯ ನೇಮಕ. ಇವಾಗ ಗ್ರಾಮ ಪಂಚಾಯಿತಿ ಹೆಂಗಿರ್ತಪ್ಪ ಅಂದ್ರೆ, ಗ್ರಾಮ ಪಂಚಾಯಿತಿ ಕ್ರಮಬದ್ಧವಾಗಿ ಚುನಾವಣೆ ಆದ್ಮೇಲೆ ರಚನೆ ಆಗಬೇಕು. ಇಲ್ಲಾಂದ್ರೆ 2-3 ಅಂಶದ ಭಾಗದ ಸದಸ್ಯರಾದ್ರೂ ಇರಬೇಕು. ಅದನ್ನೂ ಆಗ್ಲಿಲ್ಲ ಅಂದ್ರೆ ಇನ್ನು ಕೆಲವು ಕಂಡೀಷನ್ಸ್ ಇದಾವೆ. ಆ ಕಂಡೀಷನ್ಸ್ ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಅವಾಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಆಡಳಿತಾಧಿಕಾರಿಯ ನೇಮಕ ಮಾಡ್ತಾರೆ. ಅದನ್ನು ನಾವು ಈ ಚಾಪ್ಟರ್ನಲ್ಲಿ ಓದ್ತೀವಿ. ಮತದಾರರ ಪಟ್ಟಿ, ವೋಟರ್ಸ್ ಲಿಸ್ಟ್, ಆ ಮತದಾರ ಪಟ್ಟಿ, ಮತದಾರ ಹಕ್ಕೆಲ್ಲ ಓದ್ತೀವಿ. ಭ್ರಷ್ಟಾಚಾರಗಳು. ಭ್ರಷ್ಟಾಚಾರಗಳಂದ್ರೆ ವಿಶೇಷವಾಗಿ ನಾವು ಚುನಾವಣಾ ಸಂಬಂಧಿತ ಭ್ರಷ್ಟಾಚಾರಗಳ ಬಗ್ಗೆ ಈ ಒಂದು ಟಾಪಿಕ್ ನಲ್ಲಿ ನಾವು ಓದ್ತೀವಿ. ಸದಸ್ಯರ ರಾಜೀನಾಮೆ. ಇವಾಗ ಸದಸ್ಯರು ರಾಜೀನಾಮೆ ಕೊಡಬೇಕಂತ ಏನಾದ್ರು ಅವ್ರಿಗೆ ಅನಿಸ್ತಂದ್ರೆ ಅವ್ರು ಯಾವ ರೀತಿ ರಾಜೀನಾಮೆ ಕೊಡಬೇಕು, ಯಾರಿಗೆ ಕೊಡಬೇಕು, ತಗೊಳ್ಳಿಕ್ಕೆ ಏನ್ ಸಮಯ, ಅವೆಲ್ಲಾನು ಕೂಡ ಈ ಟಾಪಿಕ್ ಅಲ್ಲಿ ಓದ್ತೀವಿ. ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದಾಗ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಚುನಾವಣೆ ಕಾರ್ಯವಿಧಾನ. ಗ್ರಾಮ ಪಂಚಾಯಿತಿ ಸ್ಥಾಪನೆ ಆಗತ್ತೆ, ಅವಾಗ ಅಧ್ಯಕ್ಷನ ಚುನಾವಣೆ ಆಗ್ಬೇಕು, ಉಪಾಧ್ಯಕ್ಷನ ಚುನಾವಣೆ ಆಗ್ಬೇಕು. ಆ ಚುನಾವಣೆ ಆಗ್ಬೇಕಾದ್ರೆ ಅದನ್ನು ಯಾರು ಪ್ರಿಸೈಡ್ ಮಾಡಬೇಕು, ಏನು, ಅದೆಲ್ಲಾನು ಕೂಡ ಈ ಟಾಪಿಕ್ ನಲ್ಲಿ ನಾವು ವಿವರವಾಗಿ ಓದ್ತೀವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಮತ್ತು ಸೇವಾ ಷರತ್ತುಗಳು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಷ್ಟು ತಿಂಗಳವರೆಗೆ ಇರಬೇಕು, ಏನು, ಮತ್ತು ಅವರು ಸರ್ವಿಸ್ ಕಂಡೀಷನ್ಸ್ ಏನು, ಇವೆಲ್ಲ ಈ ಒಂದು ಟಾಪಿಕ್ ನಲ್ಲಿ ನಾವು ಓದ್ತೀವಿ. ಸಭೆಗಳ ಕಾರ್ಯವಿಧಾನ. ಇನ್ನು ಗ್ರಾಮ ಪಂಚಾಯಿತಿ ಅಂದ ತಕ್ಷಣ ಅಲ್ಲಿ ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ, ಹೀಗೆ ಬೇರೆ ಬೇರೆ ಸಭೆಗಳು ಆಗ್ತಿರ್ತವೆ. ಆ ಸಭೆಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಈ ಟಾಪಿಕ್ ನಲ್ಲಿ ಓದ್ತೀವಿ. ಗ್ರಾಮ ಪಂಚಾಯಿತಿ ಸಭೆ, ಕೋರಂ ಮತ್ತು ಕಾರ್ಯವಿಧಾನ. ಅಂದ್ರೆ ಗ್ರಾಮ ಪಂಚಾಯಿತಿ ಅದೇ ಸಭೆಗಳು. ಕೋರಂ ಅಂದ್ರೆ ಕನಿಷ್ಠ ಎಷ್ಟು ಜನ ಇದ್ರೆ ಸಭೆ ನಡೆಸಬೇಕು, ಮತ್ತೆ ಯಾವ ರೀತಿ ಸಭೆಗಳು ನಡೆಸಬೇಕು ಅನ್ನೋದು ಈ ಟಾಪಿಕ್ ನಲ್ಲಿ ಓದ್ತೀವಿ. ನಡವಳಿಗಳು ಮತ್ತು ನಡವಳಿ ಪುಸ್ತಕ. ಅಂದ್ರೆ ಈಗ ಸಭೆ ನಡೀತಪ್ಪ ಅಂದ್ರೆ ಸಭೆನಲ್ಲಿ ಏನೇನ್ ನಡೀತದೆ ಅದನ್ನೆಲ್ಲ ನಡವಳಿ ಅಂತ ಕರಿತೀವಿ. ಮತ್ತು ಅದನ್ನೇನು ಎಂಟರ್ ಮಾಡಿರ್ತಾರಲ್ಲ ಆ ಒಂದು ಪುಸ್ತಕ ಇರುತ್ತೆ. ಅದು ಈ ಕಾನೂನಿನ ಈ ಅಧಿನಿಯಮದ ಅಡಿಯಲ್ಲಿ ಆ ಪುಸ್ತಕ ಮೇಂಟೈನ್ ಮಾಡಲೇಬೇಕು. ಆ ಪುಸ್ತಕದಲ್ಲಿ ಉದಾಹರಣೆಗೆ ಎಷ್ಟು ಸದಸ್ಯರು ಬಂದ್ರು, ಯಾರು ಆಬ್ಸೆಂಟ್ ಇದ್ರು, ಯಾರು ವೋಟ್ ಮಾಡಿದ್ರು, ಯಾರು ಅಧಿಕಾರಿಗಳು ಬಂದ್ರು, ಏನೇನು ವಿಷಯ ಬಂತು, ಅದರ ಬಹುಮತ ಹೇಗೆ ಬಂತು, ಆ ರೀತಿ ಎಲ್ಲ ಡೀಟೇಲ್ಸ್ ಕೂಡ ಅದರಲ್ಲಿ ಬರೆದಿಟ್ಟಿರ್ತಾರೆ. ಇನ್ನು ವಾರ್ಡ್ ಸಭೆ ನೋಡಿ, ನೆಕ್ಸ್ಟ್ ನೋಡ್ತೀನಿ, ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಗ್ರಾಮ ಸಭೆ. ಈ ತಿದ್ದುಪಡಿಯ ನಂತರ ಅಂದ್ರೆ 44ನೇ ತಿದ್ದುಪಡಿ ಅಧಿನಿಯಮ 2015 2016ರಿಂದ ಅಂದ್ರೆ ಫೆಬ್ರವರಿ 25, 2016ರಿಂದ ಜಾರಿಗೆ ಬಂದಿದೆ. ಅದರಲ್ಲಿ ಒಂದು ಪ್ರಕರಣ 3 ಅಥವಾ ಸೆಕ್ಷನ್ 3 ಗ್ರಾಮ ಸ್ವರಾಜ್ ಘಟಕಗಳು ಅಂತ ಕೊಟ್ಟವ್ರೆ. ಆ ಘಟಕಗಳಲ್ಲಿ ವಾರ್ಡ್ ಸಭೆ, ಗ್ರಾಮ ಸಭೆ ಮತ್ತು ಜನವಸತಿ ಸಭೆ ಅಂತೇಳಿ 3 ಘಟಕಗಳು ಇದಾವೆ.
ಅವುಗಳ ಬಗ್ಗೆ ನಾವು ವಿವರವಾಗಿ ಈ ಟಾಪಿಕ್ಸ್ ಅನ್ನ ಕವರ್ ಮಾಡೋಣ. ಸೊ ಇನ್ಮೇಲೆ ವಿವರವಾಗಿ ಇವೆಲ್ಲ ಟಾಪಿಕ್ಸ್ ಕೂಡ ಮತ್ತೆ ಇದನ್ನು ಬಿಟ್ಟು ಕೂಡ ಕೆಲವು ಏನು ಅವಶ್ಯ ಅನಿಸುತ್ತೋ ಅಂತ ಟಾಪಿಕ್ಸ್ ಕೂಡ ನಾ ಈ ಅಧ್ಯಾಯ 1ರಲ್ಲಿ ಚರ್ಚೆ ಮಾಡ್ತೀನಿ.